MDH ಜನ ಮಸಾಲಾ. ಈಗ ಕಡಲೆ ಇರಲಿ, ಹಲಸಂಡೆ ಬೀಜ, ಕಪ್ಪು ಕಡಲೆ ಅಥವಾ ಬಿಳಿ ಕಡಲೆ, ಎಲ್ಲವೂ ಸ್ವಾದಿಷ್ಟವಾಗುತ್ತೆ. ಭಾರಿ ವಿರೋಧ ವಿವಾದದ ನಡುವೆ ರಾಜ್ಯದ 4 ಕಡೆ ನಿನ್ನೆ ಆರ್ಎಸ್ಎಸ್ ಪಥ ಸಂಚಲನ ನಡೆಸಿದೆ. ಚಿತ್ತಾಪುರದಲ್ಲಿನ ಮಾರ್ಚ್ ಫಸ್ಟ್ಗೆ ಶಾಂತಿ ಸಭೆ ಕರೆದಂತ ಜಿಲ್ಲಾಡಳಿತ. ಆರ್ಎಸ್ಎಸ್ನವರಿಗೆ ದೇಣಿಗೆ ಎಲ್ಲಿಂದ ಬರ್ತದೆ ಎಂದ ಪ್ರಿಯಾಂಕ್ ಖರ್ಗೆ. ಇದೆಲ್ಲವನ್ನು ನೋಡೋಣ ರಾಜಕೀಯ ನ್ಯೂಸ್ ಟಾಪ್ನಲ್ಲಿ. ಹಾಸನದಲ್ಲಿ ಗಣವೇಷಧಾರಿಗಳು ಘರ್ಜಿಸಿದ್ದಾರೆ. ರಾಣೆಬೆನ್ನೂರಿನ ತಾಲೂಕು ಕ್ರೀಡಾಂಗಣದಲ್ಲಿ ಆರ್ಎಸ್ಎಸ್ ಪಥಸಂಚಲನ ನಡೆದಿದೆ. ಕೋಲಾರದ ಮಾಲೂರಿನ ಸರ್ಕಾರಿ ಮೈದಾನದಲ್ಲಿ ಸಂಘದ 3,000 ಕಾರ್ಯಕರ್ತರು ಪರೇಡ್ ಮಾಡಿದ್ದಾರೆ. ಬಾಗಲಕೋಟೆಯಲ್ಲೂ ನಿನ್ನೆ ಆರ್ಎಸ್ಎಸ್ ಕಾರ್ಯಕರ್ತರು ಗಣವೇಷಧಾರಿಯಾಗಿ ಹೆಜ್ಜೆ ಹಾಕಿದ್ದಾರೆ. ಆದರೆ ಕಲಬುರಗಿಯ ಚಿತ್ತಾಪುರದಲ್ಲಿ ಮಾತ್ರ ಅನುಮತಿ, ರೂಲ್ಸ್ ರೆಗ್ಯುಲೇಷನ್ ಅಂತ ಪಥಸಂಚಲನ ವಿಚಾರ ಕೋರ್ಟ್ ಕಟಕಡೆಗೆ ತಲುಪಿದೆ. ಚಿತ್ತಾಪುರದಲ್ಲಿ ನವೆಂಬರ್ 2ರಂದು ನಡೆಸುವುದಕ್ಕೆ ಉದ್ದೇಶಿಸಿರುವ ಆರ್ಎಸ್ಎಸ್ ಪಥಸಂಚಲನ ಕುತೂಹಲಕ್ಕೆ ಕಾರಣವಾಗಿದೆ. ಹೈಕೋರ್ಟ್ ಸೂಚನೆಯಂತೆ ಅಕ್ಟೋಬರ್ 28ಕ್ಕೆ ಶಾಂತಿ ಸಭೆಗೆ ಆಹ್ವಾನಿಸಿ ಜಿಲ್ಲಾಡಳಿತ 10 ಸಂಘಟನೆಗಳಿಗೆ ನೋಟಿಸ್ ನೀಡಿದೆ. ಲಿಖಿತ ಹೇಳಿಕೆ ಸಲ್ಲಿಸುವಂತೆಯೂ ಸೂಚಿಸಿದೆ. ಬೇರೆಯವರು ಅನುಮತಿ ಕೇಳಿದ್ದಾರೆ. ಆರ್ಎಸ್ಎಸ್ ದೇವರಿಗಿಂತ ದೊಡ್ಡದಾಗಿ ಬಿಟ್ಟಿದ್ಯಾ? ಆರ್ಎಸ್ಎಸ್ಗೆ ದೇಣಿಗೆ ಕೊಡುವವರು ಯಾರು ಅಂತ ಮಾಹಿತಿ ಬೇಕು. ಆರ್ಎಸ್ಎಸ್ ಅವರಿಗೆ ಎಲ್ಲಿಂದ ದೇಣಿಗೆ ಬರ್ತಾ ಇದೆ ಅಂತ ಐಟಿ-ಬಿಟಿ ಸಚಿವ ಪ್ರಿಯಾಂಕ್ ಖರ್ಗೆ ವಾಗ್ದಾಳಿ ನಡೆಸಿದ್ದಾರೆ. ಬೆಂಗಳೂರಲ್ಲಿ ಮಾತನಾಡಿದವರು, ದೇಣಿಗೆ ಹೊರ ರಾಜ್ಯ, ಹೊರ ದೇಶದಿಂದ ಬರ್ತಾ ಇದೆಯಾ, ಮಾಹಿತಿ ಕೊಡಿ ಅಂತ ಪಟ್ಟು ಹಿಡಿದಿದ್ದಾರೆ. ಆರ್ಎಸ್ಎಸ್ ಮುಖಂಡ ಕಲ್ಲಡ್ಕ ಪ್ರಭಾಕರ್ ಚಿತ್ತಾಪುರದಲ್ಲಿ ಪಥಸಂಚಲನ ನಡೆಯಲಿದೆ ಎಂದಿದ್ರು. ಇದಕ್ಕೆ ಪ್ರಿಯಾಂಕ್ ತಿರುಗೇಟು ಕೊಟ್ಟಿದ್ದಾರೆ. ಈಗ ಆಲ್ಮೋಸ್ಟ್ 11 ಜನ ಬೇರೆ ಬೇರೆ ಸಂಘಟನೆದವರು ಕೇಳಿದ್ದಾರೆ. ಈಗ ಇಂಥ ಸಂದರ್ಭದಲ್ಲಿ ಏನು ಮಾಡೋ, ಶಾಂತಿ ಸಭೆ ನಡೆಸಕ್ಕೆ ಕೋರ್ಟ್ ಹೇಳಿದ್ದಾರೆ, ನಡೆಸ್ತಾರೆ ಅಧಿಕಾರಿಗಳು. ಮುಂದಿನ ತಿಂಗಳ 2ನೇ ತಾರೀಕಿಗೆ ಚಿತ್ತಾಪುರದಲ್ಲಿ ಕಲಬುರಗಿ ಜಿಲ್ಲೆಯಲ್ಲಿ ಮತ್ತೆ ನಮ್ಮ ಸಂಘದ ಪಥಸಂಚಲನ ನಡೆಯೋದಿದೆ. ಅದನ್ನು ಹೊಡೆದು ನಿಲ್ಲಿಸಲಿಕ್ಕಾಗುತ್ತಾ? ಕಾನೂನಿಗಿಂತ ದೊಡ್ಡವರು ಅವರು. ಹೂ ಇಸ್ ಕಲ್ಲಡ್ಕ ಪ್ರಭಾಕರ್ ಭಟ್ ಇದು ಅಬೋದಲ್ಲ, ಏನು ಸಂವಿಧಾನಕ್ಕಿಂತ ದೊಡ್ಡವರಾಗ್ಬಿಟ್ರಿ ಇವರೆಲ್ಲರೂ. ಮಾಡಲಿ, ನೋಡೋಣ. ಕೋರ್ಟ್ ಪರ್ಮಿಷನ್ ಕೊಟ್ಟರೆ ಮಾಡಲಿ, ಬೇಡ ಅಂತ ಇಲ್ಲ. ಮಾಜಿ ಸಿಎಂ ಬಸವರಾಜ ಬೊಮ್ಮಾಯಿ ಕೂಡ ನಾವು ಪಥಸಂಚಲನದಲ್ಲಿ ಭಾಗಿಯಾಗಿ ಆಗ್ತೀವಿ ಎಂದಿದ್ರು. ಇದಕ್ಕೆ ಕೌಂಟರ್ ಕೊಟ್ಟ ಸಚಿವ ಪ್ರಿಯಾಂಕ್ ಅವರಿಗೆ ಅನಿವಾರ್ಯವಾಗಿ ಆರ್ಎಸ್ಎಸ್ ಹೊಗಳುವಂತಾಗಿದೆ ಅಂತ ಕಾಲೆಳೆದಿದ್ದಾರೆ. ಆರ್ಎಸ್ಎಸ್ ಕಾರ್ಯಕ್ರಮಗಳ ನಾವೆಲ್ಲದರಲ್ಲೂ ಭಾಗಿಯಾಗೇ ಆಗ್ತೇವೆ, ಇದರಿಗೂ ಭಾಗಿಯಾಗ್ತೇವೆ. ಆ ಆಚರಣೆಗೆ ಇವತ್ತು ಸರ್ಕಾರ ಮೂಲ ಸಂವಿಧಾನದ ವಿರುದ್ಧ ಇವತ್ತು ಆ ಒಂದು ಆದೇಶವನ್ನು ಮಾಡಿದೆ. ಬೊಮ್ಮಾಯಿ ಸಾಹೇಬರಿಗೆ ಕಾನೂನಿನ ಅರಿವು ಸಂಪೂರ್ಣವಾಗಿದೆ. ಎಲ್ಲೂ ಕೂಡ ನಾನು RSS ಬ್ಯಾನ್ ಮಾಡಬೇಕು ಅಂತ ಹೇಳಿಲ್ಲ. ಅದು ರಿಜಿಸ್ಟರೇ ಆಗಿಲ್ಲ ಅಂದರೆ ಬ್ಯಾನ್ ಹೆಂಗೆ ಮಾಡ್ತೀರಾ? RSSಗೆ ಸಮರ್ಥನೆ ಮಾಡ್ಕೊಳ್ಳೋದು ನಮಗೆ ಬೈಯೋದು ಅನಿವಾರ್ಯತೆ ಇದೆ. ರಾಜ್ಯ ಸರ್ಕಾರ ಆರ್ಎಸ್ಎಸ್ ಚಟುವಟಿಕೆಗಳಲ್ಲಿ ಭಾಗಿಯಾಗಿದ್ದ ಸರ್ಕಾರಿ ನೌಕರರಿಗೆ ಶಾಕ್ ಮೇಲೆ ಶಾಕ್ ಕೊಡ್ತಾ ಇದೆ. ಅಮಾನತಿನ ಮೂಲಕ ಗಣವೇಷ ಧರಿಸಿದ್ದವರಿಗೆ ಶಿಕ್ಷೆ ನೀಡ್ತಾ ಇದೆ. ಈ ನಡುವೆ ಆರ್ಎಸ್ಎಸ್ ಸದಸ್ಯನಿಗೆ ಆರೋಗ್ಯ ರಕ್ಷಣಾ ಟ್ರಸ್ಟ್ ಸದಸ್ಯತ್ವ ಕೊಟ್ಟಿರೋದು ಸಾಕಷ್ಟು ಚರ್ಚೆಗೆ ಕಾರಣವಾಗಿದೆ. ತಿಪಟೂರಿನ ಡಾಕ್ಟರ್ ಶ್ರೀಧರ್ ಕುಮಾರ್ಗೆ ಯಶಸ್ವಿನಿ ಸಹಕಾರಿ ಸಂಘದ ಸದಸ್ಯತ್ವವನ್ನ ಕೊಟ್ಟಿರೋದು ವಿರೋಧಕ್ಕೆ ಕಾರಣವಾಗಿದೆ. ಇದೆಲ್ಲದರ ನಡುವೆ ದಕ್ಷಿಣ ಕನ್ನಡದ ಪತ್ತೂರು ಗ್ರಾಮಾಂತರ ಠಾಣೆಯಲ್ಲಿ ಆರ್ಎಸ್ಎಸ್ ಮುಖಂಡ ಕಲ್ಲಡ್ಕ ಪ್ರಭಾಕರ್ ಭಟ್ ವಿರುದ್ಧ ಎಫ್ಐಆರ್ ದಾಖಲಾಗಿದೆ. ಧಾರ್ಮಿಕ ದ್ವೇಷ, ಮಹಿಳೆಯರ ಘನತೆಗೆ ಧಕ್ಕೆ ತರುವ ಭಾಷಣ ಆರೋಪದ ಅಡಿಯಲ್ಲಿ ಕೇಸ್ ದಾಖಲಾಗಿದೆ. ಸದ್ಯ ಸರ್ಕಾರ ಮತ್ತು ಸಂಘದ ನಡುವೆ ಸಂಘರ್ಷ ಮುಂದುವರೆದಿದ್ದು, ಚಿತ್ತಾಪುರದ ಪಥಸಂಚಲನ ವಿಚಾರ ಏನಾಗಲಿದೆ ಅನ್ನೋದು ಕುತೂಹಲಕ್ಕೆ ಕಾರಣವಾಗಿದೆ. ಭೀಮ್ ಆರ್ಮಿಗೆ ಪ್ರಿಯಾಂಕ್ ಖರ್ಗೆ ಬೆಂಬಲ ವ್ಯಕ್ತಪಡಿಸಿರುವುದಕ್ಕೆ ಶಾಸಕ ಬಸನಗೌಡ ಯತ್ನಾಳ್ ಕಿಡಿಕಾರಿದ್ದಾರೆ. ವಿಜಯಪುರದಲ್ಲಿ ಮಾತನಾಡಿದ ಅವರು, ಪ್ರಿಯಾಂಕ್ ಖರ್ಗೆಗೆ ಅವರ ತಂದೆಯಿಂದ ಬಹಳಷ್ಟು ದುಡ್ಡು ಬಂದಿದೆ. ಅದೇ ಹಣವನ್ನ ಸಚಿವ ಪ್ರಿಯಾಂಕ್ ಖರ್ಗೆ ಕುಟುಂಬದವರು ಕಲಬುರಗಿ ಜಿಲ್ಲೆಯಲ್ಲಿ ಎಷ್ಟು ದಲಿತ ಸಮುದಾಯ ಇದೆಯೋ ಎಲ್ಲರಿಗೂ 10 ಲಕ್ಷ ರೂಪಾಯಿ ವೆಚ್ಚದಲ್ಲಿ ಮನೆ ಕಟ್ಟಿಸಿಕೊಟ್ರು. ಅರ್ಧ ಆಸ್ತಿ ಕರಗಲ್ಲ ಅಂತ ಕಿಡಿಕಾರಿದ್ರು. ಆರ್ಎಸ್ಎಸ್ ಸದಸ್ಯನಿಗೆ ಆರೋಗ್ಯ ರಕ್ಷಣಾ ಟ್ರಸ್ಟ್ ಸದಸ್ಯತ್ವ ನೀಡಿದೆ. ಸರ್ಕಾರದ ನಿರ್ಧಾರಕ್ಕೆ ಕಾಂಗ್ರೆಸ್ ಕಾರ್ಯಕರ್ತರಿಂದ ವಿರೋಧ ವ್ಯಕ್ತವಾಗಿದೆ. ಆರ್ಎಸ್ಎಸ್ ಸದಸ್ಯ ತಿಪಟೂರಿನ ಡಾಕ್ಟರ್ ಶ್ರೀಧರ್ ಕುಮಾರ್ಗೆ ಯಶಸ್ವಿನಿ ಸಹಕಾರಿ ಸದಸ್ಯರ ಆರೋಗ್ಯ ರಕ್ಷಣಾ ಟ್ರಸ್ಟ್ ಸದಸ್ಯತ್ವ ನೀಡಲಾಗಿದೆ. 2 ದಿನಗಳ ಹಿಂದಷ್ಟೇ ಟ್ರಸ್ಟಿಯಾಗಿ ನೇಮಿಸಿ ಸಿಎಂ ಆದೇಶಿಸಿದ್ದಾರೆ. ಯಾಕೆ ಈಗ ಬಂತ ಸ್ವಾದ? ಖಂಡಿತ ಈಗ ಬಂತು ಅಸಲಿ ಸ್ವಾದ. MDH ಚಂಕಿ ಚಾಟ್ ಮಸಾಲ ಲೈಫ್ ಅಲ್ಲಿ ಅಸಲಿ ಸ್ವಾದ ತರುತ್ತೆ. ಅಸಲಿ ಮಸಾಲ, MDH.